ನಮಸ್ಕಾರ ಸ್ನೇಹಿತರೆ, ಮತ್ತು ಈ ವಿಡಿಯೋ ಮುಖಾಂತರ ನಿಮಗೆ ನೋಡೋದು ಒಂದು ಸಂತೋಷ. ಇದು ನಂದು 13ನೇ ವಿಡಿಯೋ. ಓಲ್ಡ್ ವಿಡಿಯೋದಲ್ಲಿ ನೋಡಿದ್ವಿ, ಹೇಳಿದೆ ಮನಸ್ಸು ಅನ್ನೋದು ಹಂಗೆ ಉಂಟಾಗುತ್ತೆ, ಮಗುವಿಂದ ಉಂಟಾಗುತ್ತೆ ಅವೆಲ್ಲ ಹೇಳಿದೆ. ಈಗ ಈ ವಿಡಿಯೋದಲ್ಲಿ ಬೇರೆ ಬೇರೆ ಥರದಲ್ಲಿ ಆಯಾ ವಯಸ್ಸು ತಕ್ಕಂಗೆ ಮನಸ್ಸುಗಳು ಹೆಂಗೆ ಬೆಳೆಯುತ್ತೆ, ಅದರ ಫಲಿತಾಂಶ ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ಈ ಮಗು ಏನೋ ಒಂದು ಹಠ ಮಾಡುತ್ತೆ. ಈಗ ಬೆಳೀತಾ ಓಕೆ, ಇವಾಗ ನೋಡುತ್ತೆ ಅದು ಹೊರಗಡೆ ಅದು ಬೇಕು ಇದು ಬೇಕು, ಅವರ ಇದ್ಕೊಳ್ಳೋದು ಜಗಳ ಮಾಡುತ್ತೆ. ಏನೋ ದೊಡ್ಡ ಕಾಸು ಇರೋರು ಏನೋ ಈಸ್ಕೊಟ್ಬಿಡ್ತಾರೆ. ಕುಟುಂಬ ತುಂಬ ಬಡ ಕುಟುಂಬ, ಅವೇನು ಮಾಡ್ತಾರೆ, ಅವ್ರಿಗೆ ಆ ಥರ ಒಂದು ಯಾವುದೋ ಒಂದು ವಸ್ತು ಈಸ್ಕೊಳಕ್ಕಾಗಲ್ಲ. ಅಲ್ಲಿ ಇಲ್ಲ ಅಂದಾಗ ಮಗು ಹಠ ಮಾಡುತ್ತೆ. ಸ್ವಲ್ಪ ಗೆದರಿಸಿದಾಗ ಮಗುಗೆ ಮನಸ್ಸಲ್ಲಿ ಒಂದು ಕಹಿ ಅನ್ನೋದು ಬೀಳುತ್ತೆ. ಅದೇ ಸ್ಟಾರ್ಟಿಂಗ್ ಅದೇ ಒಂದು ಲೈಟಾಗಿ ಬೇಸರ ಉಂಟಾಗುತ್ತೆ. ಅದೇ ಸಂದರ್ಭದಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಯಾರೋ ಒಬ್ಬರು ನೆಂಟರು ಬರ್ತಾರೆ ಮನೆಗೆ, ಆ ಮಗುಗೆ ಅವ್ರಿಗೆ ಒಂದು ಅಫೆಕ್ಷನ್ ಇರುತ್ತೆ. ಅಂಥವ್ರು ಏನಾದರೂ ತೊಗೊಂಬರ್ತಾರೆ ಮಗುಗೆ ತಿನ್ನೋಕ್ಕೆ, ಅದಕ್ಕೆ ಆಟ ಸಾಮಾನು ತೊಗೊಂಬರ್ತಾರೆ. ಅವ್ರ ಹತ್ರ ತುಂಬ ಪ್ರೀತಿಯಾಗಿರುತ್ತೆ ಮಗು. ಅವ್ರು ಹೇಳ್ತಾರೆ, ಅಪ್ಪ ಹತ್ರ ಕಾಸಿಲ್ಲ, ಇದ್ದರೆ ಈಸ್ಕೊಡೋರು, ಅದಕ್ಕೋಸ್ಕರ ಯಾಕೆ ಹಠ ಮಾಡ್ತೀಯ ಅಂತ ಏನೋ ಮೆತ್ತಿಗೆ ಮಾತು ಹೇಳ್ಬೇಕು. ಆ ಮಗು ಅವ್ರಿಗೆ ಮಾತು ಕೇಳುತ್ತೆ. ಇಲ್ಲೇನಾಗುತ್ತೆ, ಒಂದು ತಂದೆಯೋ ತಾಯಿಯೋ ಆ ಮಗು ಬಯಸಿದ್ದನ್ನು ಕೊಟ್ಟಿಲ್ಲ ಅಂತ ಒಂದು ಕಡೆ ಬೇಸರ ಆಗುತ್ತೆ. ಇನ್ನೊಂದು ಕಡೆ ಬೇರೆಯವ್ರ ಮುಖಾಂತರ ಅವಳಿಗೆ ಸಮಾಧಾನ ಮಾಡಿದಾಗ ಅದು ಸ್ವಲ್ಪ ಸಮಾಧಾನ ತಗೊಳುತ್ತೆ. ಇದು ಹಿಂಗಿರುತ್ತೆ. ಆಮೇಲೆ ಶಾಲೆಗೆ ಸೇರಿಸ್ತಾರೆ. ಸ್ಕೂಲ್ಗೆ ಹೋದಾಗ ಸ್ವಲ್ಪ ಪ್ರೈಮರಿ ಸ್ಕೂಲ್ ಹಂಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಮಗು ಅನ್ನೋದು ಇವಾಗ ಹುಡುಗನೋ ಹುಡುಗಿನೋ, ಹುಡುಗನ ಇಟ್ಕೊಳ್ಳೋಣ, ಹುಡುಗ ಹೋಗ್ತಾನೆ, ಅಲ್ಲಿ ಹೊರಗಡೆ ಇರೋದು ನೋಡ್ತಾನೆ, ಅವೆಲ್ಲ ಅವನ ಮನಸ್ಸಿಗೆ ಹಂಚ್ಕೊಳ್ಳುತ್ತೆ. ಈಗ ಎಕ್ಸಾಂಪಲ್, ಇವಾಗ ಒಂದು ಹೋಟ್ಲ್ ಕಡೆ ಹೋಗ್ತಾನೆ, ಅಲ್ಲಿ ಐಟಮ್ ಚೆನ್ನಾಗಿದೆ ತಿನ್ನೋಕ್ಕೆ, ಇಲ್ಲ ಬಟ್ಟೆ ಅಂಗಡಿ ಏನೋ ಹೋಗ್ತಾನೆ. ಅದರಿಂದ ಮತ್ತೆ ಬಂದು ಮನೆಯಲ್ಲಿ ಬೇಕಂತ ಊಟ ಮಾಡ್ತಾನೆ. ಈ ಥರ ಒಂದೊಂದು ಆಗಿ ಆಸೆಗಳು ಬೆಳ್ಕೊತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ಬೆಳೀತಾ ಏನಾಗುತ್ತೆ, ಫ್ರೆಂಡ್ಶಿಪ್ಗಳು ಸ್ಟಾರ್ಟ್ ಆಗ್ತಾರೆ. ಫ್ರೆಂಡ್ಗಳೇ ಮುಖ್ಯ. ಯಾಕಂದರೆ ಇವಾಗ ಮನೇಲಿ ಎಷ್ಟೊತ್ತು ಇರ್ತಾರೆ, ಸ್ವಲ್ಪ ಹೊತ್ತು ಇರ್ತಾರೆ. ಹೆಚ್ಚು ಕಾಲ ಮಕ್ಕಳು ಸಮಯ ಕಳೆಯೋದು ಹೊರಗಡೆ. ಸ್ಕೂಲ್ ಹೋಗ್ತಾರೆ, ಆಟದ ಜಾಗ ಹೋಗ್ತಾರೆ, ರೌಂಡ್ ಆಗ್ತಾರೆ. ಆ ಥರ ಇರುವಾಗ ಒಂದು ಫ್ರೆಂಡ್ಶಿಪ್ಗಳು ಬೆಳೀತಾ ಬರುತ್ತೆ. ಅದರಲ್ಲಿ ಒಂದು ಒಳ್ಳೆಯ ಗುಣ ಇರೋ ಫ್ರೆಂಡ್ಗಳು ಸಿಗ್ತಾರೆ. ಇಲ್ಲ ಕೆಲವರು ಅಂತಾರಲ್ಲ, ಆ ಥರ ಬೇರೆ ಥರ ಕೆಟ್ಟ ಸಹವಾಸ ಹುಡುಗರು ಸಿಗ್ತಾರೆ. ಅವ್ರಿಗೂ ಫ್ರೆಂಡಲ್ಲಿ ಗೊತ್ತಾಗಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಆ ವಯಸ್ಸಿಗೆ ಗೊತ್ತಾಗಲ್ಲ. ಇವಾಗ ಉದಾಹರಣೆಗೆ, ಈಗ ಒಂದು 5 ಜನ ಹುಡುಗರು ಇರ್ತಾರೆ, ಅದರಲ್ಲಿ ಒಬ್ಬ ತರಲೆಯಾಗಿರ್ತಾನೆ. ಆದರೂ 5 ಜನ ಒಟ್ಟಿಗೆ ಇರ್ತಾರೆ, ಒಬ್ಬರಿಗೊಬ್ಬರು ಬಿಟ್ಕೊಡಲ್ಲ. ಆವಾಗ ಒಬ್ಬನ ಹತ್ರ ಇರೋ ಒಂದು ಕೆಟ್ಟ ಅಭ್ಯಾಸಗಳು ಬೇರೆ ಹುಡುಗರಿಗೂ ಅದು ಹರಡುತ್ತೆ. ಇದರಿಂದ ನಾನು ಏನು ಹೇಳೋದಂದರೆ, ಫ್ರೆಂಡ್ಶಿಪ್ನ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಕಡೆಯಿಂದ ನಮ್ಗೆ ಬರೋ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಬೇಕು. ಅದು ಸ್ವಲ್ಪ ಹುಡುಗರಿಗೆ ಗೊತ್ತಿರುತ್ತೆ, ಸ್ವಲ್ಪ ಹುಡುಗರಿಗೆ ಅದಂಗಿರಲಿ. ಆಮೇಲೆ ಓದ್ತಾ ಏನಾಗುತ್ತೆ, ಓದಿನ ಕಡೆ ಗಮನ ಕೊಟ್ಟು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹೆಂಗೋ ಪಾಸು ಫೇಲು ಆ ಒಂದು ಸ್ಕೂಲ್ ಪೋರ್ಷನ್ ಬಂದುಬಿಡುತ್ತೆ. ಅದು ಮುಗಿದಾದ್ಮೇಲೆ ಸ್ವಲ್ಪ ಓದೋ ಮಕ್ಕಳು ಹೈಯರ್ ಸ್ಟಡಿಗೆ ಹೋಗ್ತಾರೆ. ಇಲ್ಲಾಂದರೆ ಏನೋ ಕುಟುಂಬ ಕಷ್ಟಕ್ಕೆ ಏನೋ ತಲೆಗೆ ಓದುತ್ತಿಲ್ಲ ಅಂಥವ್ರು ಕೆಲ್ಸಕ್ಕೆ ಹೋಗ್ತಾರೆ. ಈಗ ಎಷ್ಟೇ ಓದಿದ್ರೂ ನಾವು ಒಂದು ಕಡೆ ಕೆಲಸಕ್ಕೆ ಬರಬೇಕು.
ಅದರಲ್ಲಿ ಏನಾಗುತ್ತೆ, ಆ ಕೆಲಸದಲ್ಲಿ ಸುಮಾರು ಬೇಸರಗಳು ಉಂಟಾಗುತ್ತೆ. ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸಕ್ಕೆ ಓಡಾಡೋದು ಅದು ಒಂಥರ ಬಾಧೆ. ಈ ಥರ ಒಂದೊಂದು ಬಾಧೆಗಳು ಬರ್ತಾ ಇರ್ತವೆ ಮನಸ್ಸಿಗೆ. ಆಮೇಲೆ ನಾನು ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ಫ್ಯಾಮ್ಲಿಲಿ ತೊಂದರೆ, ಕಷ್ಟ, ಆಮೇಲೆ ಮನಸ್ಸಿಗೆ ಸಮಾಧಾನ ಇಲ್ಲ, ಆಮೇಲೆ ಯಾವುದಾದ್ರು ಸಹವಾಸಗಳು, ಯಾವುದೋ ತೊಂದರೆಗಳು, ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಇನ್ನೊಬ್ಬರ ಹತ್ರ ಪರಿಹಾರ ಕೇಳೋಕೆ ಹೋಗ್ತಾರೆ. ಅದರಲ್ಲಿ ಕೆಲವರು ಇದ್ದಾರೆ, ನಮಗೆ ತಪ್ಪಾದ ತಿಳುವಳಿಕೆಗಳು ಕೊಟ್ಟು ನಮಗೆ ಇನ್ನೂ ಕಷ್ಟಕ್ಕೆ ತಳ್ಳೋ ಜನ ಸುಮಾರಿದ್ದಾರೆ. ಉದಾಹರಣೆಯಾಗಿ ಈಗ ಕೊನೆಯದಾಗಿ ಬರೋದು ದೇವ್ರ ಹತ್ರ. ಇವ್ರು ಹೇಳ್ತಾರೆ, ನಿನಗೆ ಈ ಥರ ಕಷ್ಟ ಆಯ್ತು. ಇವಾಗ ಒಂದು ಹುಡುಗ ಓದತ್ತಿಲ್ಲ, ಅವನಿಗೇನು ಮಾಡ್ತಾರೆ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವನ ಹೆಸರಿಗೆ ಅರ್ಚನೆ ಮಾಡಿ, ದೇವರೇ ನನ್ನ ಮಗುಗೆ ಇವನಿಗೆ ನಿಧಾನೆ ಇವನಿಗೆ ಓದಿಕೊಡು ಅಂತಾರೆ. ದೇವ್ರಿಗೂ ನಮ್ಮ ಬೇಡಿಕೆಗೂ ಸಂಬಂಧನೇ ಇಲ್ಲ. ಅದು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಒಂದೊಂದಾಗಿ ಸಮಸ್ಯೆಗಳು ಬೆಳೀತಾ ಹೋಗುತ್ತೆ. ಅದರಲ್ಲಿ ಇದಕ್ಕೆ ಮುಕ್ತಾಯ ಇಲ್ಲ. ಇದು ಸಾಯಗಂಟ ಇದು ನಮ್ಮ ಮನಸ್ಸಿನ ಭಾವನೆಗಳು ಹೆಂಗಂದರೆ ಒಂದು ಸಮುದ್ರ ಅಲೆಗಳ ಥರ. ಅವುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಕೆಲವು ಟೈಮು ಹೆಚ್ಚಾದ ಅಲೆಗಳು ಬಂದರೆ ಹೆಚ್ಚಾದ ಸಮಸ್ಯೆಗಳು ನಾವು ಫೇಸ್ ಮಾಡೋ ಸಿಚುವೇಶನ್ ಬರುತ್ತೆ. ಅದಕ್ಕೋಸ್ಕರ ಇದ್ರೆ ಏನೇನು ಹೇಳೋದಂದರೆ, ಆ ವಯಸ್ಸಲ್ಲಿ ನಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ, ಆ ಸಣ್ಣ ವಯಸ್ಸಲ್ಲಿ. ಅದರಿಂದ ಯಾವಾಗಲೂ ದೊಡ್ಡವ್ರ ಹತ್ರನೇ ಸಾಹಸ ಇಟ್ಬೇಕು, ಒಳ್ಳೆ ಹುಡುಗರ ಹತ್ರನೇ ಬದುಕಬೇಕು. ಆವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು ಬರುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಅವನ ಹತ್ರ ಕೆಟ್ಟ ಸಹವಾಸ ಇದೆ, ಅವನು ಉದಾಹರಣೆಗೆ ಒಂದು ಸಿಗರೆಟ್ ಸೇರ್ತಾನೆ, ಇಲ್ಲ ಏನೋ ಒಂದು ಕೆಟ್ಟ ಅಭ್ಯಾಸಗಳಿದೆ, ಅದಕ್ಕೋಸ್ಕರ ಅವನ್ನ ಬಿಡೋಕ್ಕಾಗಲ್ಲ. ಏನು ಮಾಡಬೇಕು, ಇವನು ಮಾಡೋದು ತಪ್ಪು, ನಾವು ಇವರಿಂದ ಕೆಡ್ತೀವಿ ಅಂತ ಭಾವನೆ ಬಂದಾಗ ನಿಧಾನಕ್ಕೆ ಅವನ ಹತ್ರದಿಂದ ನ್ಯೂಟ್ರಲ್ ಆಗೋದು ನೋಡಬೇಕು. ಹೆಚ್ಚು ಕಾಲ ಅವನ ಜೊತೆ ಸಮಯ ಕಡಿಬಾರ್ದು. ಈ ಥರ ಮಾಡ್ತಾ ಹೋದರೆ ಕೊನೆಗೆ ಅವನಿಗೆ ಕೆಲವು ಟೈಮು ಯೋಚನೆ ಬರುತ್ತೆ, ಏನು ಎಲ್ಲ ಒಟ್ಟಿಗೆ ಇದ್ದರು, ನಾವೆಲ್ಲ ಇವಾಗ ಯಾಕೆ ಹುಡುಗರ ಜೊತೆ ಸೇರ್ತಾ ಇಲ್ಲ, ಈ ವಿಷಯಕ್ಕೋಸ್ಕರ ನನ್ನ ಜೊತೆ ಸೇರ್ತಾ ಇಲ್ಲ, ಮುಂದಕ್ಕೆ ಇದು ಮಾಡಬಾರ್ದು ಅಂತ ಅವನೇ ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಥರ ಈ ಮನಸ್ಸು ಅನ್ನೋದನ್ನು ಗುರ್ತು ಮಾಡ್ಕೊಳ್ಳೋಕ್ಕಾಗಲ್ಲ. ಭಗವಂತ ಮನುಷ್ಯನ ಸೃಷ್ಟಿ ಮಾಡಿ ಆ ಮನುಷ್ಯನ ತುಂಬ ಸೂಕ್ಷ್ಮವಾಗಿಟ್ಟಿದ್ದಾನೆ, ಎಷ್ಟು ದೊಡ್ಡ ಬುದ್ಧಿವಂತ. ಅದಕ್ಕೋಸ್ಕರ ಆ ಮನಸ್ಸನ್ನು ಅರಿಬೇಕನ್ನೋ ಪ್ರಯತ್ನದಲ್ಲಿ ಈಗ ಎಷ್ಟೋ ಜನ ಎಲ್ಲ ಬಂಧಗಳನ್ನ ಬಿಟ್ಟು, ಆಸೆಗಳನ್ನ ಬಿಟ್ಟು, ಆಸ್ತಿಯನ್ನು ಬಿಟ್ಟು ಎಷ್ಟೋ ದೂರದಲ್ಲಿದ್ದಾರೆ. ಅಲ್ಲಿ ಹೋದವ್ರು ಮತ್ತೆ ತಿರುಗಿ ಬರೋಲ್ಲ. ಅದು ಸ್ವಲ್ಪ ವಯಸ್ಸಾದಮೇಲೆ ಆ ಥರ ಅನುಭವಗಳು ಬರುತ್ತೆ. ಆದರೆ ಈ ಯುಗದಲ್ಲಿ ಸಾಮಾನ್ಯವಾಗಿ ಆ ಥರ ಯಾರೂ ಹೋಗೋಕ್ಕಾಗಲ್ಲ. ಒಂದಲ್ಲ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀವಿ. ಇದು ಈ ಕಡೆ ಇದ್ದರೆ ಅದೇ ಇವಾಗ ಫಸ್ಟು ಮಗುಗೆ ಮನಸ್ಸನ್ನು ಪ್ರಾರಂಭ ಆದಾಗ ಹೆಂಗಿತ್ತು, ಆಮೇಲೆ ಓದೋ ವಯಸ್ಸಲ್ಲಿ ಹೆಂಗಿತ್ತು, ಆಮೇಲೆ ಕೆಲಸ, ಆಮೇಲೆ ಕೊನೆಯದಾಗಿ ಮದುವೆ ಸಂಸಾರ, ಇದು ಒಂದರಿಂದ ಒಂದು ಬಂಧಗಳು ಬರ್ತಾ ಇರ್ತವೆ. ಎಲ್ಲದಕ್ಕೆ ನಮಗೆ ಸಂತೋಷ ಆಗಿದ್ರೂ ಸರಿ, ದುಃಖವಾಗಿದ್ರೂ ಸರಿ, ಅದು ನಮ್ಮ ಮನಸ್ಸಿಂದ ಬರೋ ಭಾವನೆಗಳೇ. ಅದಕ್ಕೋಸ್ಕರ ಮನಸ್ಸನ್ನು ಆದಷ್ಟು ಅದರಲ್ಲಿರೋದು ಒಳ್ಳೆಯದು ಕೆಟ್ಟದ್ದು ತಿಳ್ಕೋಬೇಕು. ಅದು ಹೆಂಗೆ ನಾವು ಅದರಿಂದ ಪಾರಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾನು ವೀಡಿಯೋ ಕಂಟಿನ್ಯೂ ಕೇಳ್ತಾ ಬನ್ನಿ. ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ವಿಷಯ ಹೇಳ್ತೀನಿ, ಮತ್ತೊಂದು ಸ್ಟೇಜ್ ಇರೋ ಮನುಷ್ಯರಿಗೆ. ಈಗ ಮುಂದಿನ ವೀಡಿಯೋದಲ್ಲಿ ಶಾಲೆ ಓದೋ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀನಿ, ಅದನ್ನು ಮುಂದಕ್ಕೆ ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ. ಇರೋ ವಿಷಯ ಹೇಳ್ದೆ, ಅದು ಮಾಮೂಲಿ ವಿಷಯನೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ
ಮುಂದಕ್ಕೆ ಹೋಗ್ಬೇಕಂತ ಇದ್ದೀನಿ. ಅದಕ್ಕೆ ನಿಮಗೆ ಉಪವಾಸ ನಿಮ್ಮದು ನಿಮ್ಮದು ರೆಕಮೆಂಡೇಷನ್ ಬೇಕು. ನೀವು ಯಾವ ಥರ ನಮ್ಮದು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡ್ತೀರೋ ಅಷ್ಟು ಸ್ಪೀಡಲ್ಲಿ ನಂದು ಮುಂದಿನ ವೀಡಿಯೋಗಳು ಮಾಡೋಕ್ಕೆ ನನಗೆ ಒಂದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಧನ್ಯವಾದ.